ಕ್ವಾಟ್ಲೆ ಕಿಚನ್ ಮೂಲಕ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾ ಇದೆ ಈ ಜೋಡಿ. ಬೆಳ್ಳುಳ್ಳಿ ಕಬಾಬ್ ಚಂದ್ರು ಸರ್, ಕೆಂಪಮ್ಮ. ಸೊ ಹೇಗಿದೆ ನಿಮ್ಮ ಕ್ವಾಟ್ಲೆ ಕಿಚನ್ ಎಕ್ಸ್ಪೀರಿಯನ್ಸ್? ಅವ್ರಿಗಂತೂ ಅಡ್ಗೆ ಮನೆ ಹೊಸದಲ್ಲ, ನಿಮಗೂ ಹೊಸದಲ್ಲ, ಆದ್ರೆ ಈ ಕ್ವಾಟ್ಲೆಗಳ ಜೊತೆ ಮಾಡ್ತಾ ಇರೋದು ಹೆಂಗಿದೆ? ಹೆಣ್ಗಾಡ್ಬೇಕು ಅವ್ರ ಜೊತೆ. ಅದ್ ತಗೊಂಬಂದ್ರೆ ಇತ್ತರಲ್ಲ, ಇದ್ ತಗೊಂಬಂದ್ರೆ ಇತ್ತರಲ್ಲ. ತುಂಬಾನೇ ಅದೇ ಜಾಲಿ ಚೆನ್ನಾಗಿದೆ, ಸೂಪರ್ ಆಗಿದೆ. ಇಷ್ಟೆರಡು ಹಂಗೆ ನಡೀತಾ ಇರ್ಲಿ, ಇವ್ರದ್ದು ಚೆನ್ನಾಗಿ ಬೆಳೀಲಿ, ನಾವು ಅದನ್ನೇ ಸಂತೋಷ ಪಡ್ತೀವಿ. ಆದ್ರೆ ನಮಗೆ ಬಂದಾಗ ಹೆಂಗೋ ಅಂತ ಇದು ಖುಷಿ ಆಗಿದೆ, ಸಂತೋಷ ಆಗಿದೆ. ನಾವು ಎಲ್ಲಾರು ಜನ ನೋಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿದೆ ಅಂತವ್ರೆ. ಅದಕ್ಕೆ ಬಹಳ ಇದು. ಏನ್ ಹೇಳ್ತೀರಾ ನಮ್ ಒನ್ ಮೋರ್ ಬೆಳ್ಳುಳ್ಳಿ ಅವ್ರ ಒನ್ ಮೋರ್ ಅಂತ ಖುಷಿಯಾಗಿ ಹೇಳ್ತಾರೆ ಇವರು. ನಾವು ಅಡಿಗೆ ಮನೆಯಲ್ಲಿ ನಾವು ಹುಡುಗರು ಇಟ್ಕೊಂಡು ತರಲೆ ಮಾಡಿ ಅಡಿಗೆ ಮಾಡಿಸ್ತಾ ಇದ್ವಿ. ಈಗ ಇದಕ್ಕೆ ಒಂದು ಕ್ವಾಟ್ಲೆ ಅಂತ ಒಂದು ಗ್ರೂಪ್ ಇದೆ. ಅವ್ರು ಬಂದಾಗ ಅವ್ರ ತಕ್ಕನಾಗ ನಾವು ಅಡಿಗೆ ಮಾಡ್ಬೇಕು, ಅವ್ರ ತಕ್ಕನಾಗ ನಾವ್ ಹೆಂಗೆ ಯೂಸ್ ಮಾಡ್ಕೊಬೇಕು ಅನ್ನೋದು ತುಂಬಾ ತರಲೆಯಾಗಿ ಫನ್ನಿಯಾಗಿ ನಡೀತಾ ಇದೆ. ಖುಷಿ ಅನ್ಸುತ್ತೆ, ಯಾಕಂದ್ರೆ ಇಡೀ ಪ್ರಪಂಚ ನೋಡ್ತಾ ಇದೆ, ತುಂಬಾ ಖುಷಿ ಪಡ್ತಾ ಇದ್ದಾರೆ. ಕೆಂಪಮ್ಮ ಅಂತ ಹೇಳಂಗೆ ಇಲ್ಲ, ಫುಲ್ ಡ್ಯಾನ್ಸ್ ಜೋರಾಗಿ ಆಡ್ತಾವ್ರೆ. ಯಾಕಂದ್ರೆ ಇಬ್ರು ಅಡಿಗೆನೇನವ್ರೆ, ಹೋಟ್ಲ್ ಕಡೆಯಿಂದಾನೇ ಬಂದಿದೀವಿ. ಹೋಟ್ಲಲ್ಲೇ ಒಂದಾಗ ಅಡಿಗೆ ಯಾವತ್ತೂ ಯಾಸ ಹೋಗಿಲ್ಲ, ಇದೇ ಫಸ್ಟ್ ಬಂದಿದೀವಿ. ಅದೇ ಎಲ್ಲಾರು ಚೆನ್ನಾಗಿದೆ ಅಂತ ಹೇಳ್ತಾರೆ, ಖುಷಿ ಪಡ್ತಾ ಇದ್ದಾರೆ. ದಿನ ಒಂದು 200 ಸೆಲ್ಫಿ ಆಗತ್ತಂತೆ ಕೆಂಪಮ್ಮ ಅವ್ರಿಗೆ. ಅದೊಂದು ಬಹಳ ಖುಷಿಯಾಗಿದ್ದಾರೆ. ಹೋಟ್ಲದ ಕ್ಯಾಶ್ ಇಸ್ಕೊಳಕ್ಕಿಂತ ಫೋಟೋ ಕೊಡೋದೇ ಜಾಸ್ತಿ ಆಗಿದೆ ಅಂತಾರೆ. ನಾವು ಇದೆಲ್ಲ ಅನುಭವ ಪಟ್ಟಿದೀವಿ. ಇದೇ ಖುಷಿ ಇರ್ಬೇಕು. ಕ್ವಾಟ್ಲೆ ಕಿಚನ್ ಬಂದಿದೀವಿ, ಕ್ವಾಟ್ಲೆ ಆಡ್ತಾ ಇರ್ತಾರೆ, ನಾವು ಅಡಿಗೆ ಮಾಡ್ತಾನೆ ಇರ್ತೀವಿ. ಅಲ್ಲ, ಪೇಷನ್ಸ್ ಏನಾದ್ರು ಕಳ್ಕೊಂಡಿದ್ದಿದ್ಯಾ ನೀವ್ ಅಡ್ಗೆ ಮಾಡ್ಬೇಕಾದ್ರೆ? ಯಾವಾಗ್ಲೂ ಜೋರಾಗಿ ಮಾತಾಡಿ ಹೋಟೆಲ್ ಮ್ಯಾನೇಜ್ ಮಾಡೋದು ತುಂಬಾ ಈಸಿ. ಬಟ್ ಇಲ್ಲಿ ಇವ್ರು ಕೊಡೋ ಕ್ವಾಟ್ಲೆನ ತಡ್ಕೊಂಡು ಈ ವಯಸ್ಸಲ್ಲಿ ನಿಂತ್ಕೊಂಡು ಅಡ್ಗೆ ಮಾಡಿ ಅದೆಲ್ಲ ಹೆಂಗಿರತ್ತೆ ಅಂತ? ಕಷ್ಟ ಇದೆ, ಆದ್ರೆ ಅಷ್ಟೇ ಸುಖ ಇದೆಯಲ್ಲ. ಜಾಲಿ ಮಾಡ್ತಾರೆ, ತರಲೆ ಮಾಡ್ತಾರೆ, ಅದೆಲ್ಲ ಏನಾಗುತ್ತೆ. ಅಡಿಗೆ ಮಾಡೋದು, ಹೋಟ್ಲು ಮಾಡೋದು ಮಾಮೂಲಿ ಇದ್ದಿದ್ದೆಯ. ಇದೆಲ್ಲ ಜನ ನೋಡ್ತಾರಲ್ಲ, ಅದು ಸಂತೋಷ ಪಡ್ಬೇಕು. ಇದು ಅಡಿಗೆ ಮಾಡೋದು, ನಾವು ಜನ ಕೊಡೋದು ಮಾಮೂಲಿ. ಅದು ನಮ್ ಸರ್ವಿಸ್ ಅಲ್ಲೇ ಬಂದ್ಬಿಟ್ಟಿದೆ ಅದು ಅಡಿಗೆ ಮಾಡೋದು. ಆದ್ರೆ ಸಾವಿರಾರು ಇಡೀ ಕರ್ನಾಟಕ ನೋಡ್ತಾ ಇದಲ್ಲ ಇದನ್ನ, ಅದು ಖುಷಿ. ಕ್ವಾಟ್ಲೆ ಗಿಟ್ಲೆ ಯಾವ್ದು ಲೆಕ್ಕಕ್ಕೆ ಬರಲ್ಲ. ಮಾಡೋ ಕೆಲಸ ನಮ್ನಲ್ಲಿ ಪರಿಶುದ್ಧವಾಗಿ ಇರುವಾಗ ಕ್ವಾಟ್ಲೆ ಮಾಡ್ಲಿ, ಆಟ ಆಡ್ಲಿ, ಅಡಿಗೆ ಮಾಡೋದು ಮಾಡೇ ಮಾಡ್ತೀವಿ. ಖುಷಿಯಾಗಿ ತೋರಿಸ್ತೀವಿ, ಚಟಾಪಟ ಅಂದೇ ಅಂತೀವಿ. ಅದು ಕರೆಕ್ಟ್. ನಿಮ್ಮಿಬ್ಬರು ಜೋಡಿ ಚಟಪಟ ಅಂತ ಇದೆಯಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಅದಕ್ಕೇನ್ ಹೇಳ್ತೀರಾ? ತುಂಬಾ ಖುಷಿ ಆಗತ್ತೆ. ಅಕ್ಕ ತಮ್ಮ ಬಾಂಧವ್ಯ ಖುಷಿಯಾಗಿ ನಡೀತಾ ಇದೆ. ತುಂಬಾ ಜಾಲಿಯಾಗಿರ್ತಾರೆ. ಕೆಂಪಮ್ಮಕ್ಕ ಸೀರಿಯಸ್ ಎಷ್ಟಾಯ್ತಾರೋ ಅಷ್ಟೇ ಜಾಲಿಯಾಗಿರ್ತಾರೆ. ಜಾಲಿನೂ ಇರ್ಬೇಕು, ಸೀರಿಯಸ್ ಆಗೂ ಇರ್ಬೇಕು. ಜನ ನೋಡೋದೇ ಅದನ್ನ. ಆಡುವಾಗ ಆಡ್ಬೇಕು, ನೋಡ್ಬೇಕು, ಇಲ್ಲ ಸುಮ್ಗಿರ್ಬೇಕು. ನಿಮ್ಮ ಹೋಟೆಲ್ಗೆ ಗಿರಾಕಿಗಳು ಜಾಸ್ತಿ ಆಗ್ಬಿಟ್ಟಿದಾರ ಈಗ? ಸೆಲ್ಫಿ ಅಲ್ಲ, ಎಲ್ಲಾರು ಮಾತಾಡ್ತಾರೆ, ಏನ್ ಕೆಂಪಮ್ಮ ನೀನ್ ಈ ಮಟ್ಕ ಹೋಯ್ತೀನಿ ಅಂತ ಗೊತ್ತಿರ್ಲಿಲ್ಲ. ಅದು ಚೆನ್ನಾಗ್ ಆಡ್ತದೆ. ಇನ್ನ ಚೆನ್ನಾಗ್ ಕ್ವಾಟ್ಲೆ ಮಾಡು ನೀನ್. ಅವ್ರ ಜೊತೆ ಕ್ವಾಟ್ಲೆ ಜೊತೆ ಅಡಿಗೆ ಚೆನ್ನಾಗ್ ಮಾಡು ಅಂತಾರೆ. ಇನ್ನ ಚೆನ್ನಾಗ್ ಮಾಡಿ, ಚೆನ್ನಾಗೆ ಒಳ್ಳೆ ಫ್ರೇಜ್ ತಗೊಳ್ಳಿ. ನಿಮ್ಗೆ ಎಲ್ಲಾರ್ಗು ಆಲ್ ಬೆಸ್ಟ್ ಹೇಳ್ತೀವಿ ಅಂತ ಹೇಳ್ತಾರೆ. ಫೈನಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ ವೀಕ್ಷಕರು? ಕ್ವಾಟ್ಲೆ ಕಿಚನ್ ನೋಡ್ತಾ ಇದಾರಲ್ಲ, ಪ್ರತಿಯೊಬ್ಬ ವೀಕ್ಷಕರಿಗೂ, ನನ್ನ ನೆಚ್ಚಿನ ಅಭಿಮಾನಿಗಳಿಗೆ, ನೋಡ್ತಾ ಇದೀರಾ ಕ್ವಾಟ್ಲೆ ಕಿಚನ್ ಇನ್ನ ಉತ್ತಮ ತಗೊಂಡ್ ಹೋಗ್ತೀರಾ. ಒಳ್ಳೆ ಶೋ ಆಗತ್ತೆ. ಇವತ್ತು 1 ಸೀಸನ್ 10 ಸೀಸನ್ ಆಗ್ಲಿ, ಖುಷಿಯಾಗಿ ಮಾಡ್ಲಿ, ಖುಷಿಯಾಗಿ ಇರಲಿ. ತರಲೆ ಮಾಡ್ತಾ ಇರ್ಬೇಕು, ಅಡಿಗೆ ನೋಡ್ತಾ ಇರ್ಬೇಕು. ಏನಂತೀಯಮ್ಮ? ಚೆನ್ನಾಗಿ ಬೆಳಿಬೇಕಿದೆ, ಚೆನ್ನಾಗಿ ಬೆಳಿಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ನೋಡಿದ್ರಲ್ಲ, ಕ್ವಾಟ್ಲೆ ಕಿಚನ್ ಒನ್ ಮೋರ್ ಚಂದ್ರು ಸರ್ ಹಾಗೇನೆ ಕೆಂಪಮ್ಮ ಅವ್ರ ಜೊತೆಗಿನ ಮಾತುಕತೆ ಇದಾಗಿತ್ತು. ಕ್ಯಾಮ್ರಾ ಪರ್ಸನ್ ಚಂದ್ರು ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.